ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬಿ ಎಂ ಟಿ ಸಿಯಲ್ಲಿ ಖಾಲಿರುವಂಥ ಒಂದು ಕಂಡಕ್ಟರ್ ಒಂದು ಜಾಬ್ಗೆ ಏನಪ್ಪ ಅಂತಂದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಕೆ ಇ ಎ ಅವರೇ ಏನಪ್ಪ ಅಂತಂದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕರ್ನಾಟಕ ಪ್ರಾಧಿಕಾರ ಅಂದರೆ ಪರೀಕ್ಷಾ ಪ್ರಾಧಿಕಾರ ಅಂತಂದರೆ ಕೆ ಇ ಎ. ಸೊ ಅವ್ರ ಕಡೆಯಿಂದ ಏನಾಗಿದೆ ಅಂತಂದರೆ ಬಿ ಎಂ ಟಿ ಸಿಯಲ್ಲಿ ಒಟ್ಟು ನಿಮಗೆ ಟೋಟಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. 2286 ಪ್ಲಸ್ 214 ಟೋಟಲ್ ಹುದ್ದೆಗಳನ್ನ ಏನಪ್ಪಾ ಅಂತಂದ್ರೆ ಅನೌನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಏನೇನೆಲ್ಲ ಕೇಳಿದ್ದಾರೆ, ಮತ್ತೆ ಏಜ್ ಲಿಮಿಟ್ ಏನು, ಮತ್ತೆ ಯಾವ ತರ ನಾವು ಅಪ್ಲಿಕೇಶನ್ ಹಾಕ್ಬಹುದು ಅನ್ನೋದನ್ನ ನಾವು ನೋಡೋಣ. ಸೊ ಏನಪ್ಪಾ ಅಂತಂದ್ರೆ ಮಿಕ್ಕಿಯುಳಿದ ಮತ್ತು ಸ್ಥಳೀಯ ಎರಡೂ ವೃಂದಗಳಿಂದ ಆನ್ಲೈನ್ ಅಂದ್ರೆ ಕರೆದಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಮಿಕ್ಕಿಯುಳಿದ ವೃಂದ ಎಷ್ಟಿದೆ, 2286 ಇದೆ. ಸೊ ಕೆಲವೊಂದು ಇಲ್ಲಿ ಡಿವೈಡ್ ಮಾಡಿದ್ದಾರೆ, ಎಷ್ಟೆಷ್ಟಿದೆ ಅಂತ ನೀವು ನೋಡ್ಕೋಬಹುದು. ಸೊ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಈ ಒಂದು ಏನಪ್ಪಾ ಅಂತಂದ್ರೆ ನೋಟಿಫಿಕೇಶನ್. ಸೊ ಕೆಳಗಡೆ ಅದೇ ರೀತಿ ಸ್ಥಳೀಯ ವೃಂದದಿಂದ 199 ಪೋಸ್ಟ್ಗಳನ್ನ ಅಂದ್ರೆ ಟೋಟಲ್ ಆಗಿ 214 ಪೋಸ್ಟ್ಗಳು ಇರುತ್ತೆ. ಸೊ ಮೇಲ್ಕಂಡ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಮಾರ್ಪಾಡಾಗಿಸಬಹುದು ಅಂತಂದ್ರೆ ಇದು ಟೆಂಪರವರಿ ಆಗಿರೋದ್ರಿಂದ ನೆಕ್ಸ್ಟ್ ಚೇಂಜಸ್ ಕೂಡ ಆಗ್ಬಹುದು. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದವರಿಗೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಸ್ಥಳೀಯ ವೃಂದದ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಅಂತಂದ್ರೆ ಸ್ಥಳೀಯ ವೃಂದದ ಹುದ್ದೆಗಳಿಗೆ ಕೆಳಗಡೆ ತೋರಿಸಿದಾರಲ್ಲ. ಸೊ ಅವ್ರೇನಪ್ಪಾ ಅಂತಂದ್ರೆ ಕಲ್ಯಾಣ ಕರ್ನಾಟಕದ ವ್ಯಕ್ತಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾನೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಸ್ಥಳೀಯ ಹಾಗೂ ಮಿಕ್ಕಿಳಿದ ಎರಡೂ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಸೊ ಕಲ್ಯಾಣ ಕರ್ನಾಟಕದವ್ರು ಏನಪ್ಪಾ ಅಂತಂದ್ರೆ ಎರಡಕ್ಕೂ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದಾಗಿರುತ್ತೆ. ಸೊ ಕೆಳಗಡೆ ಬರೋಣ, ಶೈಕ್ಷಣಿಕ ಏನೇನಾಗಿರ್ಬೇಕು. ಪಿ ಯು ಸಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಆಗಿರ್ಬೋದು, ಅಥವಾ 10+2 ಆಗಿರ್ಬೋದು, ICSE, CBSE ಆಗಿರ್ಬೋದು. ಅದೇ ರೀತಿ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ ಆಗಿದ್ದಲ್ಲಿ ಉತ್ತೀರ್ಣ ಆಗಿರಬಹುದು. ಅದೇ ರೀತಿ ಮುಕ್ತ ಶಾಲೆ ಮತ್ತು ಮುಕ್ತ ವಿಷಯ ಪಡೆದ PUC ಅಥವಾ 12ನೇ ತರಗತಿಯನ್ನು ಅಥವಾ JOC, JLC ಕೋರ್ಸ್ಗಳನ್ನು ಹೊರತುಪಡಿಸಿ ಅಂದ್ರೆ ಮುಕ್ತ ವಿಶ್ವವಿದ್ಯಾಲಯದಿಂದ ಬಿಟ್ಟು ಇವರೆಲ್ಲ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು. ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನು ಹೊಂದಿರತಕ್ಕದ್ದು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕಂಡಕ್ಟರ್ ಲೈಸೆನ್ಸ್ ಕಂಪಲ್ಸರಿ ಆಗಿರ್ಬೇಕು, ಮತ್ತೆ ಬ್ಯಾಡ್ಜ್ ಕೂಡ ಇರಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಹೈಟ್ ಕೊಟ್ಟಿದ್ದಾನೆ, 160 ಸೆಂಟಿಮೀಟರ್ ಕಂಪಲ್ಸರಿ ಹೈಟ್ ಇರಬೇಕು. ನೆಕ್ಸ್ಟ್ ವಯೋಮಿತಿ ಏನಪ್ಪಾ ಅಂತಂದ್ರೆ ಜನರಲ್ ಅವರಿಗೆ 18 ವರ್ಷದಿಂದ 35 ವರ್ಷ, 2A 2B 3A 3B ಅವರಿಗೆ 18ರಿಂದ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ದವರಿಗೆ 18ರಿಂದ 40 ವರ್ಷ, ಅದೇ ರೀತಿ ಮಾಜಿ ಸೈನಿಕರವರೆಗೆ 45 ವರ್ಷಗಳವರೆಗೂ ಕೊಟ್ಟಿದ್ದಾರೆ. ಸೊ ಹಾಗಂತಂದ್ರೆ ಮೊದಲಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಪ್ಲಿಕೇಶನ್ ತಗೊಂಡ ಆದ ಮೇಲೆ ತರಬೇತಿ ಅವಧಿ ಮತ್ತೆ ಏನ್ ಮಾಡ್ತಾರೆ ವೇತನ ಶ್ರೇಣಿ ಅಂತ ಕೊಟ್ಟಿದ್ದಾನೆ. ಸೊ ನಿರ್ವಾಹಕ ಹುದ್ದೆಗಳು ಆಯ್ಕೆಯಾದ ಅಭ್ಯರ್ಥಿಗಳು 1 ವರ್ಷಗಳ ಕಾಲ ವೃತ್ತಿ ತರಬೇತಿ ಆನ್ ದ ಜಾಬ್ ಟ್ರೈನಿಂಗ್ ಅಂತ ಕರೀತಾರೆ. ಸೊ ಅವರಿಗೆ ಏನಪ್ಪಾ ಅಂತಂದ್ರೆ 1 ವರ್ಷಗಳ ಕಾಲ ಟ್ರೈನಿಂಗ್ ನ ಹಾಕ್ತಾರೆ, 9,100 ರೂಪಾಯಿ ಅವ್ರಿಗೆ ಸಿಗುತ್ತೆ. ಅದಾದ ಮೇಲೆ 1 ವರ್ಷಗಳ ಕಾಲ ಅವರು ತೃಪ್ತಿಕರವಾದ ಒಂದು ಜಾಬ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ಅವ್ರಿಗೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ 2 ವರ್ಷಗಳ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸ್ತಾರೆ. ಸೊ ಆಮೇಲೆ ನಿರ್ವಾಹಕರಿಗೆ ಎಷ್ಟಪ್ಪ ಅಂತಂದ್ರೆ 18,650, 230. ಸೊ ಈ ತರ ಒಂದು ವೇತನ ಶ್ರೇಣಿ ಇವರಿಗೆ ಕೊಡ್ತಾರೆ. 2 ವರ್ಷಗಳ ಕಾಯಂ ಪೂರ್ವ ಅಂತವರನ್ನು ಸದರಿ ಹುದ್ದೆಯಲ್ಲಿ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಕಾಯಂಗೊಳಿಸಲಾಗುವುದು. ಸೊ 2 ವರ್ಷ ಕಂಪ್ಲೀಟ್ ಆದ ಮೇಲೆ ಅವರ ಒಂದು ಕೆಲಸಗಳನ್ನ ನೋಡ್ಕೊಂಡು ಏನ್ ಮಾಡ್ತಾರೆ ನೆಕ್ಸ್ಟ್ ಪರ್ಮನೆಂಟ್ ಮಾಡ್ತಾರೆ. ಸೊ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬಹುದು ಅಂತಪ್ಪ ಅಂತಂದ್ರೆ ಕೆಇ ಅವರ ವೆಬ್ಸೈಟ್ ಅನ್ನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು. ಅದೇ ರೀತಿ ಆನ್ಲೈನ್ ಅಲ್ಲಿ ನಾವು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಭ್ಯರ್ಥಿಗಳು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಕಪ್ಪು ಶಾಹಿಯ ಸ್ಕೆಚ್ ಮಾರ್ಕರ್ ಪೆನ್ ನಲ್ಲಿ ಸಹಿಯನ್ನು ನಿಗದಿಪಡಿಸಿದ ಅಳತೆಯ ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್ಲೋಡ್ ಮಾಡಬೇಕು. ಸೊ ಪಾಸ್ಪೋರ್ಟ್ ಸೈಜ್ ಅಲ್ಲಿ ಇರಬೇಕು. ಅದೇ ರೀತಿ ಸಿಗ್ನೇಚರ್ ಯಾವ್ದ್ರಲ್ಲಿ ಇರಬೇಕು, ಕಪ್ಪು ಶಾಹಿಯ ಒಂದು ಸ್ಕೆಚ್ ಪೆನ್ ಅಂತ ಮಾಡಿರ್ಬೇಕಾಗುತ್ತೆ. ನಿಯಮಾನುಸಾರ ಆನ್ಲೈನ್ ಅರ್ಜಿಯನ್ನು ನಮೂದಿಸುವ ಮಾಹಿತಿ ಆಧಾರದ ಮೇಲೆ ಮಾತ್ರವೇ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುವುದು. ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಪ್ರಮಾಣ ಪತ್ರ. ಸೊ ಇವರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಸಮಯದ ನಂತರ ಬರುವ ಅರ್ಜಿಗಳನ್ನು ತಿರಸ್ಕರಿಸಲಾಗಿದ್ದು, ಫೋಟೋ ಮತ್ತೆ ಸೈಜ್ ಅಪ್ಲೋಡ್ ಮಾಡದೇ ಇರುವ ಈ ಅಭಿವೃದ್ಧಿ ಸಂದಾಯ ಮಾಡುವ ಅಥವಾ ಭಾಗಶಃ ಅರ್ಧ ಶುಲ್ಕ ಸಂದಾಯ ಮಾಡುವ ಅಭ್ಯರ್ಥಿಗಳ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. ಸೊ ಅರ್ಧ ಅಪ್ಲಿಕೇಶನ್ ಹಾಕಿದವ್ರಿಗೂ ಕೂಡ ಅರ್ಜಿ ರಿಜೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗಪ್ಪ ಸ್ಟಾರ್ಟ್ ಅಂದ್ರೆ 10/3/2024. ಅದೇ ರೀತಿ ಯಾವಾಗ
ಕ್ಲೋಸ್ ಆಗುತ್ತೆ ಅಂದರೆ 10/4/2024. ಅದೇ ರೀತಿ ಪೇಮೆಂಟ್ ಮಾಡೋ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ 13/4/24. ಸೊ ಪೇಮೆಂಟ್ ಎಷ್ಟೆಷ್ಟು ಮಾಡಬೇಕಪ್ಪ ಅಂತಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ₹750 ಇರುತ್ತೆ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ₹500 ಇರುತ್ತೆ. ಸೊ ಈ ರೀತಿಯಾಗಿ ನಾವು ಏನಪ್ಪ ಅಂತಂದರೆ ಈ ರೀತಿಯಾಗಿಂತ ಒಂದು ನೋಟಿಫಿಕೇಶನನ್ನು BMTC ಅಂತಂದರೆ BMTC ಅವರಿಂದನ ಒಂದು KEA ಒಂದು ಕೊಟ್ಟಿದೆ. ಸೊ ಎಕ್ಸಾಮ್ ನಡೆಸೋದಕ್ಕೆ ಅಂತಲೇ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅರ್ಹರಿದ್ದೀರಾ ಸೊ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಎಕ್ಸಾಮನ್ನು ಬರೆದು ಆಯ್ಕೆ ಆಗೋ ಒಂದು ಪ್ರಯತ್ನನ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಎಕ್ಸಾಮ್ ಕೂಡ ಇರುತ್ತೆ. ಅದೇ ರೀತಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಸೊ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ. ಸೊ ಇದೆಲ್ಲ ಎಕ್ಸಾಮ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ mybmtc.karnataka.co.in ನಲ್ಲಿ ನೀವು ನೋಡ್ಬೋದು. ಅದೇ ರೀತಿ KEಯಲ್ಲೂ ಕೂಡ ನೀವು ನೋಡ್ಬೋದು. ಸೊ OMR ಸೀಟಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಯಾವುದ್ಯಾವ್ದ್ರ ಮೇಲೆ ಎಕ್ಸಾಮ್ ಇರುತ್ತಪ್ಪ ಅಂತಂದರೆ ಇಲ್ಲಿ ನೀವು ಕೊಟ್ಟಿದ್ದಾರೆ ನೋಡ್ಬೋದು. KE ಅವರು ಮೇನ್ ಆಗಿ ಜನರಲ್ ನಾಲೆಜ್ ಮತ್ತು ಸಾಮಾನ್ಯ ಇಂಗ್ಲೀಷು ಕಂಪ್ಯೂಟ್ರು ಇದ್ರ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಎಕ್ಸಾಮ್ಸನ್ನು ನಡೆಸ್ತಾರೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.